7.5 ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯಾಗಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ದಾರೆ. ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಅವರು 7.5 ವರ್ಷ ಅನುಭವಿಸಿದ್ದಾರೆ. ಅದೇ ರೀತಿ 2.5 ವರ್ಷ ಅಂತ ಹೇಳ್ಬಿಟ್ಟು ಈ ಸರ್ಕಾರ ಎರಡನೇ ಅವಧಿಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರಲ್ಲ, ಅವಾಗಿಂದನೂ ಸಹ ಇದೊಂದು ಮಾತು ಎಲ್ಲ ಕಡೆನೂ ಆಂತರಿಕವಾಗಿಯೂ ಬಹಿರಂಗವಾಗಿಯೂ ಪ್ರಚಲಿತವಾಗಿದೆ. ಒಂದು ಕಡೆ ನಾವು ಬರೀ ಅಹಿಂದ ಅಂತಾನೆ ಹೋದ್ರೆ, ಹಳೆ ಮೈಸೂರು ಪ್ರಾಂತದಲ್ಲಿ ಈ ಬಾರಿ ಬಂದಷ್ಟು ಕಾಂಗ್ರೆಸ್ಸಿನ ಮತಗಳು ಯಾವತ್ತೂ ಬಂದಿಲ್ಲ ಕಳೆದ ಒಂದು 20 ವರ್ಷದಲ್ಲಿ. ಅದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಸಾಹೇಬ್. ಹಾಗೂ ಅವ್ರು ಹೇಳಿದ್ರು 136 ಸೀಟ್ ಬರ್ತವೆ ಅಂತ. 137, 136 ಇಷ್ಟೇ ಹೇಳಿದ್ರು. ಅವ್ರು 150 ಅನ್ನಲಿಲ್ಲ, 160 ಅನ್ನಲಿಲ್ಲ, 100 ಅನ್ನಲಿಲ್ಲ. ಅಂದ್ರೆ ಅವರು ಎಷ್ಟು ತನು ಮನ ಧನದಿಂದ ನಮ್ಮ ಕಾಂಗ್ರೆಸ್ ಕುಟುಂಬವನ್ನು ಕಟ್ಟಿದ್ದಾರೆ ಅನ್ನೋದು ನಾನು ಹತ್ತಿರದಿಂದ ನೋಡಿದ್ದೀನಿ. ಅವರು ಈ ಒಂದು ಕಾಂಗ್ರೆಸ್ಗೆ ಇಷ್ಟು ನಿಷ್ಠಾವಂತರಾಗಿದ್ದಾರೆ ಅಂತೇಳಿ ನಮ್ಮ ಕೇಂದ್ರದ ಸರ್ಕಾರ ಅವರಿಗೆ ತಿಹಾರ್ ಜೈಲನ್ನ ಸಹ ದರ್ಶನ ಮಾಡಿಸ್ತು. ಆದರೂ ಅವರು ಎದೆಗುಂದಿಲ್ಲ, ಎಲ್ಲೂ ಎದೆಗುಂದಿಲ್ಲ. ಅವರಿಗೆ ಜೀವನೇ ಕಾಂಗ್ರೆಸ್ ಆಗಿತ್ತು, ತಾಯಿನೇ AICC ಆಗಿತ್ತು. ಇಂತಹ ಸಂದರ್ಭದಲ್ಲಿ ಯಾವತ್ತು ಅಹಮದ್ ಪಟೇಲ್ ಕಾಲದಿಂದ ಹಿಡಿದು ಈಗಲ್ಟನ್ ರೆಸಾರ್ಟ್ ಅಲ್ಲಿ ಅವ್ರನ್ನ ಏನು ಇದ್ದು ಮಾಡಿ ಅವ್ರನ್ನ ಸೇಫ್ ಮಾಡಿದ್ರು, ಅವತ್ತಿಂದಾನು ಬಿಜೆಪಿ ಚಾಣಕ್ಯ ಅಮಿತ್ ಶಾ ಇಂದ ಹಿಡಿದು ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲರೂ ಡಿ ಕೆ ಅಂತಾರೆ. ಈಗಿರುವಾಗ ಮುಂದಿನ ಪೀಳಿಗೆಗೆ ಒಂದು ನೆಕ್ಸ್ಟ್ ಈಗ 78 ವರ್ಷ ಆಗಿದೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ. ಅವರು ನೆಕ್ಸ್ಟ್ ಉದಯೋನ್ಮುಖರಿಗೆ ಸ್ಥಾನ ಬಿಟ್ಕೊಡ್ಬೇಕು. ಇನ್ನೂ ಒಂದು ಸ್ವಲ್ಪ ವೇಗ ತೆಗೆದುಕೊಳ್ಳುತ್ತೆ ಆಗ ಸರ್ಕಾರದ ಯಂತ್ರಗಳು.